ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ತಿಂಗಳು ಜನಿಸಿದವರು ತಮ್ಮದೇ ಆದ ವಿಶಿಷ್ಟವಾದ ಗುಣಗಳನ್ನು ಹೊಂದಿರ್ತಾರೆ. ಹಾಗಾಗಿ ಆಗಸ್ಟ್ನಲ್ಲಿ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಆಗಸ್ಟ್ ತಿಂಗಳು ಪ್ರತಿಯೊಂದು ವಿಷಯದಲ್ಲಿ ವಿಶೇಷವಾಗಿರುತ್ತೆ. ಸಾಕಷ್ಟು ಸಕಾರಾತ್ಮಕತೆಯನ್ನು ಹೊಂದಿರುವ ಈ ತಿಂಗಳಿನಲ್ಲಿ ಜನಿಸಿದಂತಹ ಜನರು ಬೇರೆ ಜನರನ್ನು ಆಕರ್ಷಣೆ ಮಾಡ್ತಾರೆ ಅಂತ ಹೇಳಲಾಗತ್ತೆ. ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಜನರು ಸಿಂಹ ಮತ್ತು ಕನ್ಯಾ ರಾಶಿಗೆ ಸೇರಿದವರಾಗಿರ್ತಾರೆ. ಯಾವ ಜನರು ಜುಲೈ 23ರಿಂದ ಆಗಸ್ಟ್ 22ರ ನಡುವೆ ಹುಟ್ಟಿರ್ತಾರೋ ಅವರು ಸಿಂಹ ರಾಶಿಗೆ ಸೇರಿರ್ತಾರೆ. ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಜನರಿಗೆ ಸಿಂಹ ಮತ್ತು ಕನ್ಯಾ ರಾಶಿಗೆ ಸೇರಿದ ಜನರ ಕೆಲವು ಗುಣಗಳು ಹೋಲಿಕೆ ಆಗ್ತವೆ. ಈ ರಾಶಿಗೆ ಸೇರಿದಂತಹ ಜನರು ಸಾಹಸಿಗಳು ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದುವುದರೊಂದಿಗೆ ಇವರು ಬಹಳಷ್ಟು ಭಾವನಾತ್ಮಕ ಜೀವಿಗಳಾಗಿರ್ತಾರೆ ಮತ್ತು ಇತರರನ್ನು ಹೆಚ್ಚಿನ ಕಾಳಜಿಯಿಂದ ನೋಡಿಕೊಳ್ಳುವವರಾಗಿರ್ತಾರೆ. ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಜನರ ವಿಶೇಷ ಗುಣಗಳು ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದಂತಹ ಜನರು ಯಾವುದೇ ಕಾರಣಕ್ಕೂ ಬಹಳ ಸುಲಭವಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನು ಅಥವಾ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಈ ಜನರು ಈ ಆಗಸ್ಟ್ನಲ್ಲಿ ಹುಟ್ಟಿದಂತಹ ಜನರು ತಮ್ಮ ವೈಯಕ್ತಿಕ ಜೀವನದ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಇವರು ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಳ್ತಾರೆ. ಸಡನ್ನಾಗಿ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದಂಥ ಜನರು ಬಹಳ ಬೇಗನೆ ಯಾರ ಮೇಲೆಯೂ ನಂಬಿಕೆಯನ್ನು ಹೊಂದಿರೋದು, ಬೇರೆಯವರ ಮೇಲೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದಂಥ ಜನರು ತಮ್ಮ ಸಮಸ್ಯೆಗಳಿಗೆ ತಾವೇ ನಿಧಾನವಾಗಿ ಪರಿಹಾರವನ್ನು ಹೊಂದುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಸಮಸ್ಯೆಗಳನ್ನು ಕೂಡ ಅವರು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಇನ್ನೊಂದು ವಿಚಾರ ಅಂತಂದರೆ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದಂಥ ಜನರು ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಏನಾದರೂ ಒಂದು ಮಾಡಬೇಕಂತ ತುಡಿತಾ ಇರುತ್ತೆ. ಈ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಜನರು ಯಾವಾಗಲೂ ದೊಡ್ಡ ಕನಸುಗಳನ್ನು ಕಾಣ್ತಾ ಇರ್ತಾರೆ. ಇವರು ತೆಗೆದುಕೊಂಡ ನಿರ್ಧಾರಗಳಿಗೆ ಯಾರೂ ಕೂಡ ಸವಾಲನ್ನು ಹಾಕೋದು ಇವರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಈ ಜನರು ಯಾವುದೇ ಕೆಲಸವನ್ನು ಶುರು ಮಾಡಿದರೂ ತಮ್ಮ ಬುದ್ಧಿವಂತಿಕೆ ಕಾರಣಗಳಿಂದಾಗಿ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ತಾರೆ. ಜೊತೆಗೆ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದಂಥ ಜನರು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಜೊತೆಗೆ ಈ ಕಾರಣದಿಂದಾಗಿ ಇವರಿಗೆ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ದೊರಕುವ ಯೋಗ ಲಭಿಸುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಜನರು ಸಾಕಷ್ಟು ಬಲವಾದ ಇಚ್ಛಾಶಕ್ತಿಯನ್ನು ಕೂಡ ಹೊಂದಿರ್ತಾರೆ. ಇನ್ನು ನೋಡಿ, ಆಗಸ್ಟ್ ತಿಂಗಳಿಂದ ಜನಿಸಿದಂಥ ಜನರು ತಮ್ಮ ಯೋಜನೆಗಳಲ್ಲಿ ಯಾವುದೇ ಒಂದು ಕಾರ್ಯಗತ ಮಾಡೋದಾದರೆ ಹೆಚ್ಚು ಸಕಾರಾತ್ಮಕತೆಯನ್ನು ಪಾಸಿಟಿವ್ ಆಗಿರ್ತಾರೆ. ಇದು ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಛಲ ಇರುತ್ತೆ. ಹಾಗೆ ತಮ್ಮ ವ್ಯಕ್ತಿತ್ವದಲ್ಲಿಯೂ ಬಹಳಷ್ಟು ಸಕಾರಾತ್ಮಕತೆ ಪಾಸಿಟಿವಿಟಿಯನ್ನು ಹೊಂದಿರ್ತಾರೆ. ಆಗಸ್ಟ್ನಲ್ಲಿ ಜನಿಸಿದಂಥ ಜನರು ಇವರ ಈ ಒಂದು ಸಕಾರಾತ್ಮಕ ಮನೋಭಾವದಿಂದಾಗಿ ಬೇರೆಯವರಿಂದ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ, ಡಿಫರೆಂಟ್ ಆಗಿರ್ತಾರೆ ಬೇರೆಯವರಿಗಿಂತ. ಮತ್ತು ಇವರ ವ್ಯಕ್ತಿತ್ವ ಇತರರನ್ನು ಬಹಳಷ್ಟು ಸೆಳೆಯುವಂಥದ್ದಾಗಿರುತ್ತೆ, ಆಕರ್ಷಣೆ ಮಾಡುವಂಥದ್ದಾಗಿರುತ್ತೆ ವ್ಯಕ್ತಿತ್ವ ಅನ್ನುವಂಥದ್ದು. ಹಾಗೆ ತಮ್ಮ ಸಕಾರಾತ್ಮಕ ಆಲೋಚನೆಗಳಿಂದಾಗಿ ಬೇರೆ ಜನರನ್ನು ಬಹಳ ಬೇಗನೆ ತಮ್ಮತ್ತ ಆಕರ್ಷಣೆ ಮಾಡ್ತಾರೆ. ಇವರ ಆತ್ಮವಿಶ್ವಾಸ ಹೆಚ್ಚಾಗಿ ಆಕರ್ಷಿಸುತ್ತೆ. ಮತ್ತು ಸ್ನೇಹಿತರ ಬಳಗ ಸ್ವಲ್ಪ ಚಿಕ್ಕದಾಗಿರುತ್ತೆ, ಎಲ್ಲರ ಜೊತೆನೂ ಹೆಚ್ಚಾಗಿ ಬೆರೆಯೋದಿಲ್ಲ. ಭಾವನಾತ್ಮಕವಾಗಿ ಅತ್ಯುತ್ತಮವಾದ ಸ್ನೇಹಿತರಾಗಿರ್ತಾರೆ. ಬೇರೆಯವರ ಜೊತೆಗೆ ಇವರು ಸ್ನೇಹ ಮಾಡಿದ್ರೂ ಕೂಡ ಅದೊಂದು ಒಳ್ಳೆಯ ಸ್ನೇಹ ಆಗಿರುತ್ತೆ. ಮತ್ತು ಆಗಸ್ಟ್ನಲ್ಲಿ ಹುಟ್ಟಿದಂತಹ ಜನರು ನಾಯಕರಾಗಿ ಪರಿಣಮಿಸುವಂತಿರ್ತಾರೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಇವರು ಎಲ್ಲೇ ಓಡಾಡಿದ್ರು ಮಾತನಾಡಿದ್ರು ಜನರು ಇವರಿಂದ ಪ್ರೇರಣೆಗೊಳ್ತಾರೆ. ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಇವರು ಮುಂದೆ ನಿಲ್ತಾರೆ, ಎಲ್ಲವನ್ನು ಸುಗಮವಾಗಿ ನಿರ್ವಹಿಸ್ತಾರೆ. ಮತ್ತು ಇವರ ನಾಯಕತ್ವದ ಗುಣ ಇತರರನ್ನು ಆಕರ್ಷಣೆ ಮಾಡುತ್ತೆ. ಆಗಸ್ಟ್ನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ತಾವು ಜೀವನದಲ್ಲಿ ಮುಂದೆ ಸಾಗ್ತಾರೆ, ಆದರೆ ಇತರರಿಗೆ ಮುಂದೆ ಹೋಗೋದಕ್ಕೆ ದಾರಿಯನ್ನು ಕೂಡ ತೋರಿಸ್ತಾರೆ. ಇವರ ಮಾತುಗಳು ಮತ್ತು ಕೆಲಸಗಳು ಎರಡೂ ವ್ಯಕ್ತಿಗಳನ್ನು ಬೇರೆಯವರನ್ನು ಪ್ರೇರೇಪಣೆ ಮಾಡುವ ಹಾಗಿರುತ್ತೆ. ಇವರು ಇತರರಿಗೆ ಮಾದರಿಯಾಗಲು ಇಷ್ಟಪಡ್ತಾರೆ. ಸಮಾಜದಲ್ಲಿ ಇವರ ಹಾಜರಿ ಒಂದು ಧನಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಇವರು ಎಲ್ಲೇ ಹೋದರೂ ಕೂಡ ಅಲ್ಲೊಂದು ಪಾಸಿಟಿವಿಟಿ ಒಂದು ವೇವ್ ಇರುವಂಥದ್ದು.
ಹಾಗೆ ಆಗಸ್ಟ್ನಲ್ಲಿ ಜನಿಸಿದ ಜನರ ಮನಸ್ಸು ಬಹಳ ಸ್ವಚ್ಛವಾಗಿರುತ್ತೆ ಮತ್ತು ಇವರು ಸತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಆಗಸ್ಟ್ನಲ್ಲಿ ಜನಿಸಿದ ಜನರು ತಮ್ಮ ಸ್ನೇಹಿತರ ಮತ್ತು ಪ್ರೀತಿ ಪಾತ್ರರಿಗಾಗಿ ಹೆಚ್ಚು ನಿಷ್ಠಾವಂತರಾಗಿರ್ತಾರೆ. ಸ್ನೇಹಿತರಾಗೋದೇ ಕಮ್ಮಿ, ಆದರೆ ಸ್ನೇಹಿತರಾದ್ರೆ ಮಾತ್ರ ಅವರು ಸ್ನೇಹಿತರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇರ್ತಾರೆ, ನಿಷ್ಠಾವಂತರಾಗಿರ್ತಾರೆ. ಹಾಗೆ ಇವರು ಒಂದು ಸಾರಿ ಯಾರನ್ನಾದರೂ ನಂಬಿದರೆ ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಇವರು ಅವರೊಂದಿಗೆ ನಿಲ್ತಾರೆ ಮತ್ತು ನಂಬಿಕಸ್ಥರ ಹುಡುಕಾಟದಲ್ಲಿದ್ದರೆ, ನೀವು ಕೂಡ ನಂಬಿಕಸ್ಥರ ಹುಡುಕಾಟದಲ್ಲಿದ್ದರೆ ನೋಡಿ, ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದವರು ಬಹಳ ಮಂದಿ ಇರ್ತಾರೆ. ಅವರ ಒಂದು ಫ್ರೆಂಡ್ಶಿಪ್ ಮಾಡೋದು ಬಹಳ ಒಳ್ಳೆಯದು. ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಜನರು ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ ಮತ್ತು ಇವರು ಪ್ರತಿಯೊಂದು ಕೆಲಸ ಸರಿಯಾಗಿ ಮತ್ತು ಸುಂದರವಾಗಿ ಕಾಣಬೇಕು ಅಂತ ಬಯಸ್ತಾರೆ. ಹಾಗಾಗಿ ಹೆಚ್ಚು ಕಠಿಣ ಪರಿಶ್ರಮ ಪಡ್ತಾರೆ ಮತ್ತು ಈ ಸ್ವಭಾವ ಕೆಲವೊಮ್ಮೆ ಬೇರೆಯವರಿಗೆ ಕಷ್ಟವನ್ನು ಉಂಟು ಮಾಡುವ ಸಂಭವ ಕೂಡ ಇರುತ್ತೆ. ಇವರು ಎಲ್ಲ ವಿಚಾರಗಳಲ್ಲಿಯೂ ಪರಿಪೂರ್ಣತೆಯನ್ನು ಬಯಸ್ತಾರೆ. ಹೀಗೆ ಈ ಎಲ್ಲ ಗುಣಗಳು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದವರ ವಿಶೇಷತೆಗಳಾಗಿರುತ್ತೆ. ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ನೀವು ಕೂಡ ಜನಿಸಿದರೆ ನೀವು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದೋದ್ರೊಂದಿಗೆ ಜೀವನದಲ್ಲಿ ಯಶಸ್ಸು ಗಳಿಸುವ ಯೋಗ ಕೂಡ ಹೆಚ್ಚಾಗಿರುತ್ತೆ. ಜೊತೆಗೆ ನೀವು ಬಹಳ ಅದೃಷ್ಟವಂತರು ಕೂಡ ಆಗಿರ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.